ಸೊ ಇವಾಗ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ತಮ್ಮ ಮನಸ್ಸಿನ ಭಾವನೆ ಎಲ್ಲದನ್ನು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕೋದು ಯಾರು? ನೀವೇನಾ? ನಾನು ಏನಂತ ಹಾಕ್ತೀರಾ? ಏನಿಲ್ಲ ಅಲ್ಲ ಹೇಳಿ ಸರ್, ನೀವ್ ಹೇಳ್ಬೇಕು. ನೀವು ವಾಟ್ಸ್ಆಪ್ ಸ್ಟೇಟಸ್ ನೋಡಿ ನೋಡ್ತಾರಲ್ವಾ, ಹೇಳಿ ಹೇಳ್ಬಿಡ್ರಿ ಮೇಡಮ್ ಏನ್ ಆನ್ಸರ್ ಹೇಳ್ತಾರಂತ. ಕಾರ್ಯಕ್ರಮಗಳಿತ್ತಂದ್ರೆ ಅದೊಂದ್ಸರಿ ಹಾಕ್ಬಿಡ್ತಾರೆ ಬಂದ್ಬಿಡುತ್ತೆ. ಬಂದ್ಬಿಡ್ತಾರೆ. ಅದ್ ನೋಡ್ಕೊಂಡು ನಾವೆಲ್ಲ ರೆಡಿ ಮಾಡಿ. ಇವಾಗ ನಿಮ್ ಜೊತೆ ಜಗಳ ಆಗಿದ್ರೆ ಏನಂತ ಬರುತ್ತೆ ವಾಟ್ಸ್ಆಪ್? ಜಗಳ ಆಗಿದ್ರೆ ಬರೀ ನೋಡ್ಕೊಂತೀನಿ ಆಮೇಲೆ. ಹಂಗೆ ಎಲ್ಲ ಫೋನಲ್ಲೇ. ಇವಾಗ ಊಟಕ್ಕೆ ಬಾ ಫೋನ್ನಾಗ, ಆಮೇಲೆ ಬೈತಿ, ಎಲ್ಲ ಫೋನಲ್ಲೇ ಈಗ. ಆಮೇಲೆ ಐತಿ ಅತ್ತೆ. ಇವಾಗ ಇವ್ರ ಮೇಲೆ ತುಂಬಾ ಪ್ರೀತಿ ಬಂದ್ಬಿಟ್ಟಿರುತ್ತೆ, ಅವಾಗ ವಾಟ್ಸ್ಆಪ್ ಸ್ಟೇಟಸ್ ಏನಂತ ಹಾಕೋತೀರಾ? ನಾನು ಅಪರಂಜಿ ಚಿನ್ನವೋ, ನನ್ನ ಮನೆಯ ದೇವರು ಸಾಂಗ್ಸ್ ಹಾಕೊಂತೀನಿ. ಏನ ಲವ್ ಸಾಂಗ್ಸ್? ಪ್ರೀತಿ ಬಂದ ಭಾಳ ಆಗ್ತಿರ್ತಾರ. ಬಾಳನಾ? ಕೋಪ ಬಂದಾಗ ನೋಡೋವರೆಗೆ ಹಂಗೆ ಇರುತ್ತೆ ಮೇಡಮ್ ಅದು ಸ್ಟೇಟಸ್. ಇವ್ರು ನೋಡಿದ್ರೆ ಡಿಲೀಟ್ ಅಲ್ವಾ? ಇವಾಗ ಏನೇನ್ ರೊಮ್ಯಾಂಟಿಕ್ ಸಾಂಗ್ ಹಾಕ್ತೀರಾ ಹೇಳಿ ನನಗೆ? ಪರಮಾತ್ಮ ಮೂವಿಯಿಂದ ತನ್ಮಯಳಾದನಂತ ಸಾಂಗ್, ಅದು ನನಗೆ ಫುಲ್ ಫೇವ್ರೆಟ್ ಸಾಂಗು. ನಾನು ಸಾಂಗ್ ಹಾಡಿರೋದನ್ನು ಸ್ಟೇಟಸ್ಗೆ ಹಾಕೊಂತ ಇರ್ತೀನಿ, ನೋಡ್ತಾರೆ, ರಿಪ್ಲೈನೂ ಮಾಡ್ತಾರೆ ಹಂಗೆ. ಸರ್ ನಿಮಗೆ ಅವ್ರ ಸ್ಟೇಟಸ್ ಹಾಕಿದ್ಮೇಲೆ ಫೋನ್ ಮಾಡಿ ಹೇಳ್ತಾರ ಸರ್ ನಿಮ್ಗೆ ಹಾಡು ಹಾಕಿದೀನಿ ನೋಡ್ರಿ ಅಂತ? ಅವಾಗ ನೀವು ಅದನ್ನ ನೋಡ್ಬೇಕು. ಹೌದು, ನೋಡ್ಲೇಬೇಕು ಫೋನ್ ಮಾಡಿ ಅಲ್ವಾ? ನೀವು ನೋಡೋವರೆಗೂ ಬಿಡೋದಿಲ್ಲ. ಹೌದು. ಇವಾಗ ಇವ್ರ ಮೇಲೆ ಕೋಪ ಬಂದ್ರೆ ಏನ್ ಸ್ಟೇಟಸ್ ಹಾಕ್ತೀರಾ? ಕವನಗಳು ಹಾಕ್ತೀನಿ ಮೇಡಮ್, ಮೀನಿಂಗ್ಫುಲ್ ಕವನಗಳು ಹಾಕಿ. ಎಲ್ಲಿ ಒಂದು ಕವನ ಆಗ್ಬೇಕು ಅಂತ. ಏನ್ ಕವನ ಹೇಳಿ ನೋಡೋಣ. ಇಲ್ಲ ಮೇಡಮ್, ಅದು ನೋಡಿದ ತಕ್ಷಣ ಅದು ಸ್ವಲ್ಪ ಎಲ್ಲ ಹುಡುಕ್ತಾರೆ ಸರ್, ಕೂತ್ಕೊಂಡು ಎಲ್ಲ ಫೋನೇ ಸಿಕ್ಬಿಡ್ತೇವೆ ಮೇಡಮ್. ಕೂತ್ಕೊಂಡು ಹುಡುಕ್ತಾರೆ. ಗಂಡನ ಮೇಲೆ ಕೋಪ ಮಾಡಿಕೊಂಡಾಗ ಹೇಳುವ ಕವನ ಅಂತ ಅಲ್ವಾ? ಕರೆಕ್ಟಾ ಸರ್? ನೀವ್ ಹತ್ರ ಎಲ್ಲ ಏನ್ ಹಾಕಲ್ವಾ? ಇಲ್ಲ, ನಾನೇನು ಹಾಕಲ್ಲ. ನೀವೇನ್ ಪಾಪ ಕೆಲ್ಸದಲ್ಲಿ ಬಿಸಿ ಇರ್ತೀರಾ? ಹೌದು ಮೇಡಮ್, ಇವ್ರೇನು ಕಳಿಸ್ತಾ ಇರ್ತಾರಲ್ಲ, ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ ಅಂತೇಳಿ ಕಳಿಸ್ತಾ ಇರ್ತೀನಿ. ಚೆನ್ನಾಗಿ ಆಡ್ತಾ ಇರ್ತಾರ. ಇದೆಲ್ಲ ಹಾಕ್ತಾರ, ಗಿಳಿಯ ಬಣ್ಣ ಹಸಿರು, ನೀನೇ ನನ್ನ ಉಸಿರು ಅಂತೆಲ್ಲ. ಬರ್ತಾ ಇರ್ತಾರ ಅವು, ಬರ್ತಾ ಇರ್ತಾವ ಹಂಗೆ ಅವು. ಟೈಪ್ ಮಾಡಿ ಹಾಕ್ಬಿಡ್ತೀನಿ. ಸೂಪರ್. ಸರಿ ಹಾಗಾದ್ರೆ ತಗೊಳ್ಳಿ ಬೊಂಬೆಗಳನ್ನ. ಇವಾಗ ಮುಂದಿನ ಪ್ರಶ್ನೆ, ದುಡ್ಡು ಖರ್ಚು ಮಾಡ್ಬಿಡೋದು, ಆಮೇಲೆ ಕುರ್ಗೋದು, ಅಯ್ಯೋ ಖರ್ಚು ಮಾಡಿದೆ, ಯಾಕಾರೂ ಖರ್ಚು ಮಾಡಿದ್ನು, ಯಾಕಾರೂ ತಗೊಂಡು, ಯಾರದು? ಏನ್ ಮಾಡ್ತಾರೆ ಹೇಳಿ ಸರ್? ಚೆನ್ನಾಗಿ ಖರ್ಚು ಮಾಡ್ಬಿಡೋದು. ಯಾವ್ದ್ರ ಮೇಲೆ? ಈಗೆಲ್ಲ ಆನ್ಲೈನ್ ಶಾಪಿಂಗ್ ಬಟ್ಟೆ ಎಲ್ಲ ಆನ್ಲೈನ್ ಶಾಪಿಂಗ್. ಎಲ್ಲ ಆನ್ಲೈನ್ ಶಾಪಿಂಗ್. ನಾವು ಅಂಗಡಿಗೆ ಇರ್ತೀವಿ, ಅವ್ರ ಮನೆ ಬಂದು ಕೊಟ್ಟೋಗ್ಬಿಡ್ತಾರೆ, ಗೊತ್ತಾಗಂಗಿಲ್ಲ. ನಾನು ಬಂದ್ಮೇಲೆ ತೋರಿಸ್ತೀನಿ ಮೇಡಮ್ ರೀ, ಇದು ತಗೊಂಡಿದ್ದೀನಿ ನೋಡ್ರಿ ಚೆನ್ನಾಗಿದೆನಾ ಅಂತ ನಾನು ತೋರಿಸಿ ನನ್ನದನ್ನ ಕೊಂಡ್ಕೊಂಡ್ಬಿಡ್ತಾರೆ. ಆಮೇಲೆ ಏನಂತಾರ? ನಾವು ಒಳಗೆ ಬರ್ಬೇಕಾದ್ರೆ ನೋಡ್ತೀವಿ, ಕವರ್ ಅಲ್ಲೇ ಬಂದಿದೆ, ಪಾರ್ಸಲ್ ಬಂದಿದೆ, ಒಳಗೆ ಬಂದ ತಕ್ಷಣ ಎಲ್ಲ ತೊಗೊಂಡಿರ್ತಾರೆ, ಸ್ವಲ್ಪ ಶುರು ಮಾಡ್ತಾರೆ. ಒಳಗೆ ದುಡ್ಡಿತ್ತು ನೋಡ್ರಿ, ಎಲ್ಲ ಖಾಲಿ ಆಯಿತು, ಖರ್ಚು ಮಾಡಿಬಿಡೋದು ಮೇಡಮ್, ಆಮೇಲೆ ನಮ್ಮ ಶುರು ಮಾಡೋದು. ಸೊ ನಿಮ್ಮ ಮೊದಲನೇ ಪ್ರಶ್ನೆ ಏನು ಅಂದರೆ, ಯಾರಾದರೂ ಮನೆಗೆ ನೆಂಟರು ಬಂದುಬಿಟ್ರೆ ಹರಟೆ ಹೊಡಿತಾ ಕೂತ್ಕೊಂಡ್ಬಿಡೋದು ಯಾರು? ಸೌಮ್ಯಶ್ರೀನ ಸರ್? ಹೌದು. ಎಷ್ಟು ಹರಟೆ ಹೊಡಿತಾರೆ? ಗಂಟೆಗಟ್ಟಲೆ ಆಗುತ್ತೆ ಮೇಡಮ್. ಒಂದೊಂದ್ಸಲ ಬಂದು ಕೂತಿರ್ತಾರೆ, ಅವ್ರಿಗೆ ಏನಾದರೂ ಕೊಡ್ಬೇಕು, ಬಸ್ ಕೊಡ್ತಾರೆ, ಬಟ್ ಕೊಟ್ಟು ಏನಾದರೂ ಅಂದರೆ ಉಪಚಾರ ಮಾಡಿದ ಮೇಲೆ ತುಂಬ ಹರಟೆ ಹೊಡಿತಾ ಕೂತ್ಕೊಳ್ತಾರೆ. ಸೊ ಆಮೇಲೆ ಬಂದರು ಅಂದರೆ ನನ್ನನ್ನು ಮರ್ತೇ ಬಿಡ್ತಾರೆ. ಸೊ ಆ ರೇಂಜಿಗೆ ಹರಟೆ ಹೊಡಿತಾ ಕೂರ್ತಾರೆ. ಇವ್ರು ಹೆಂಗೆ? ಯಾರಾದ್ರು ಮನೆಗೆ ನೆಂಟರು ಬಂದರೆ ಓಕೆ ಒಂದ್ಸರಿ ಮಾತಾಡಿಸ್ತಾರೆ ಅಷ್ಟೇ, ಅದರ್ವೈಸ್ ಏನಿಲ್ಲ. ನಿಮ್ಮ ಆಮೇಲೆ ನನ್ನಷ್ಟು ಇಲ್ಲ, ಕಡಿಮೆ ಹರಟೆ ಹೊಡೆಯೋದೇ ಇಲ್ಲ ಸರ್. ಇವ್ರು ಫ್ರೆಂಡ್ಸ್ ಜೊತೆ ಹರಟೆ ಜಾಸ್ತಿನ, ನೆಂಟ್ರಿ ಇಷ್ಟರು ಕಸಿನ್ಸ್ ಜೊತೆ ಹರಟೆ? ಎಲ್ಲರ ಜೊತೆ ಮೇಡಮ್. ಎಲ್ಲರೂ ಅಂದ್ರೆ ಭೇದ ಭಾವನೇ ಇಲ್ಲ, ಭೇದ ಭಾವ ಇಲ್ಲ, ಎಲ್ಲರನ್ನೂ ಒಂದೇ ಸಮ ಟ್ರೀಟ್ ಮಾಡೋದು. ಯಾವತ್ತಾದ್ರೂ ನಿಮ್ಮನ್ನ ಹೋಗಿ ಸುಮ್ಮನೆ ಆಚೆ ನಾನು ಮಾತಾಡ್ತಿದ್ದೀನಿ ಅಂತ ಎಲ್ಲ ಡಿಸ್ಟರ್ಬ್ ಮಾಡಬೇಡಿ ಅಂದಿದ್ದು ಹೇಳಿದ್ದಿದೆ, ಅದು ಕೂಡ ಅನಿಸ್ಕೊಂಡಿದೆ. ಅವಾಗ ಏನ್ ಮಾಡ್ತೀರಾ ನೀವು ಹಂಗಂದಾಗ? ಅವರು ಏನೂ ಮಾಡಲ್ಲ ಮೇಡಮ್, ಫ್ರಸ್ಟ್ರೇಟ್ ತಗೊಂಡು ಆಚೆ ಹೋಗ್ತೀನಿ ಅಷ್ಟೇ, ಆಚೆ ಹೋಗ್ಬಿಡ್ತೀನಿ ಅಷ್ಟೇ. ಮೊದಲೇ ಹೋಗ್ಬಿಡೋದಲ್ವಾ? ಹೋಗಿರ್ತೀನಿ ಮೇಡಮ್, ಆದರೂ ಬರ್ತೀನಿ ಮತ್ತೆ ಏನಾದ್ರು ಮುಗ್ದಿದೆಯಾ ಮಾತುಕತೆ ಅಂತ ಇನ್ನೂ ನಡೀತಾನೆ ಇರುತ್ತೆ, ಮುಗ್ದಿರಲ್ಲ, ಆಮೇಲೆ ಮತ್ತೆ ವಾಪಸ್ ಆಚೆ ಹೋಗ್ಬೇಕಾಗತ್ತೆ. ಹಂಗೆ ಒಟ್ಟಾರೆ ಯಾರು ಮನೆಗೆ ಬಂದ್ರೆ ನಿಮಗಲ್ಲಿ ಜಾಗ ಇರಲ್ಲ, ಕೆಲವು ಟೈಮು ಮಾತಲ್ಲಿ ಜಾಗ ಇರಲ್ಲ ಅಲ್ವಾ? ಹಂಗೆ ನಿಮ್ ವಿಚಾರಿಸ್ಕೊಳ್ಳೋದಿಲ್ಲ ಸೌಮ್ಯಶ್ರೀ. ಸ್ಪೆಷಲಿ ಅವ್ರ ಮನೆ ಕಡೆಯವ್ರು ಯಾರಾದ್ರೂ ಬಂದಾಗ ಇನ್ನೂ ಜಾಸ್ತಿ ಇರುತ್ತೆ. ಎಲ್ಲ ಕಂಡ್ರು ಅದೇ ಕಂಪ್ಲೇಂಟ್ ನಂಗೆ ಸರ್. ಅದು ಸ್ವಲ್ಪ ತವ್ರ ಮನೆಯದು ಕನೆಕ್ಷನ್ ಜಾಸ್ತಿ ಇರುತ್ತೆ ಅಲ್ವಾ ಸೌಮ್ಯ? ಕರೆಕ್ಟ್. ತೊಳಿಗೊಬ್ಬೆನ. ಸೊ ಈಗ ನಿಮ್ಮ ಮುಂದಿನ ಪ್ರಶ್ನೆ, ಏನಾದರೂ ಒಂದು ಸಮಸ್ಯೆ ಬರುತ್ತೆ, ಆ ಸಮಸ್ಯೆ ಬಂದ ತಕ್ಷಣವೇ ಯಾರು ನಾನು ಹಿಂಗೆ ಹೇಳಿದ್ದೆ ಈ ಥರ ಆಗತ್ತೆ ಅಂತ, ನನ್ನ ಮಾತು ಕೇಳಿದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಅಂತ ಹೇಳೋದು ಯಾರು?
ಇದನ್ನು ತುಂಬಾ ಸಲ ಅನ್ಸ್ಕೊಂಡಿದ್ದೀರಾ? ಕೆಲವು ಸಲ ಅನ್ನಿಸ್ಕೊಳ್ತೀನಿ. ಅದು ಆಕ್ಚುಲಿ ನಿಜ ಆಗಿರತ್ತಾ ಅಥವಾ ಸುಮ್ಮನೆ ಅವರು ಮ್ಯಾಕ್ಸಿಮಮ್ ನಿಜ ಆಗಿರುತ್ತೆ. ನಿಜ ಆಗಿರತ್ತಾ? ಒಂದೊಂದ್ಸಲ ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಅಲ್ವಾ? ಅನ್ಸಿದೆ ಅಲ್ವಾ ನಿಮ್ಗೆ ಅದು? ಒಂದ್ಸಲ ಅನ್ಸುತ್ತೆ. ಇವಳಿ ಹಿಂಗಾಗಕ್ಕೂ ಇವಳು ಹೇಳಕ್ಕೂ ಸರಿ ಹೊಟ್ಟೋಗ್ಬಿಡ್ತಲ್ಲ ಅಂತ. ಆ ಥರ ಆಗಿದ್ದು ತುಂಬ ಇದೆ. ಅವಾಗ ನೀವೇನು ಹೇಳಕ್ಕಾಗಲ್ಲ. ಓಕೆ ಬಿಡಮ್ಮ ನೀನು ಹೇಳಿದ್ದೆ ಸರಿ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಕೌಂಟರ್ ಅಟ್ಯಾಕ್ ಏನಿಲ್ಲ ನಿಮ್ಗೆ? ಅಟ್ಯಾಕ್ ಮಾಡಕ್ ಹೋಗಲ್ಲ. ಎಲ್ಲಿ ಒಂದು ಉದಾಹರಣೆ ಕೊಡಿ ಸೌಮ್ಯಶ್ರೀ, ಈ ತರ ಆಗಿರೋ ಸಿಚುವೇಶನ್ ಬಗ್ಗೆ ನಂಗೆ. ಸಮಟೈಮ್ಸ್ ಇಲ್ಲೆಲ್ಲರೂ ಹೋಗ್ಬೇಡಿ, ಈ ಪ್ಲೇಸ್ ಸರಿ ಇಲ್ಲ ಅಂತ ಹೇಳಿರ್ತೀನಿ. ಸೊ ಅಲ್ಲಿ ಹೋದ್ರೆ ಏನಾದ್ರೂ ಆಗಿರುತ್ತೆ, ಅವಾಗ ಬಂದ್ಬಿಟ್ಟು ಹಿಂಗಾಯ್ತು. ನೀವ್ ಯಾಕೆ ಬಂದು ಹೇಳ್ತೀರಾ ಅದನ್ನ? ಗಂಡ ಹೆಂಡತಿ ಮಧ್ಯೆ ಯಾವುದೋ ಒಂದು ಮುಚ್ಚುಮರ ಇರಬಾರ್ದು ಅಂತ ಯಾವುದೋ ಒಂದು ಫ್ಲೋ ಅಲ್ಲಿ ಹೇಳ್ಬಿಟ್ಟಿರ್ತೀನಿ. ಅದನ್ನ ಅವರು ರೆಕಾರ್ಡ್ ಮಾಡ್ಕೊಂಡು ನಾನು ಬಂದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದನ್ನೇ ಶಸ್ತ್ರಾಸ್ತ್ರವಾಗಿ ಯೂಸ್ ಮಾಡ್ತಾರ ಅವರು. ಪಾಪ ನೀವು ಪ್ರೀತಿನಲ್ಲಿ ಹೇಳಿರ್ತೀರಾ. ಹಿಂಗೆ ಸರ್ ನೀವುಗಳು ಸಿಗಾಕೊಳ್ಳೋದು ಅಲ್ವಾ? ಫಸ್ಟ್ ನಮ್ಮ ಮಾತು ಕೇಳೋದಿಲ್ಲ, ಆಮೇಲೆ ಹಿಂಗೆ ಎಡವಟ್ಟಾದಾಗ ಇನ್ನೂ ಡಬಲ್ ಸಿಗಾಕೋತೀರಾ. ಇರ್ಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ. ಈಗ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಇಷ್ಟು ಆಗಿರತ್ತೆ ಏನೋ ಒಂದು ಮ್ಯಾಟರು, ಇಷ್ಟೇ ಆಗಿರುತ್ತೆ, ಅದು ಇಷ್ಟು ದೊಡ್ಡದು ಅಂತ ಯಾರು ಹೇಳೋದು? ಇಡ್ಬೇಕು, ಮುಂದೆ ಇಡಬೇಕು. ಏನಿದು ಬೇರೆ ಬೇರೆ ಇಟ್ಬಿಟ್ಟಿದ್ದೀರಾ? ಅಲ್ಲ ಅಂದರೆ ನೀವು ಆ ಥರನಾ? ಚಿಕ್ಕದಾದ್ರೂ ದೊಡ್ಡದಾಯ್ತು ಅನ್ನೋ ಥರ ಹೇಳ್ತೀರಾ? ಒಂದು ವಿಷಯ ಇರುತ್ತೆ, ಹೇಳ್ತೀನಿ ನಾನು ಹಿಂಗೆ ಅಂತ. ಅವರು ಅದನ್ನೇ ನಾನು ಸ್ವಲ್ಪ ದೊಡ್ಡದು ಮಾಡ್ತೀನಿ ಅಂದರೆ ಎಳಿತೀನಿ, ಅದು ಹಂಗಲ್ಲ ಇದು ಹಂಗಲ್ಲ ಅಂತ. ಹೇಳ್ತೀರಾ ನೀವು? ಆರ್ಗ್ಯೂ ಮಾಡ್ತೀನಿ. ಅಂದರೆ ಒಂದು ಎಪಿಸೋಡಲ್ಲಿ ಆಗೋದ್ನು 100 ಎಪಿಸೋಡ್ ಮಾಡ್ತೀರಾ ನೀವು, ಕರೆಕ್ಟಾ? ಹೌದಾ ಸರ್? ಮತ್ತೆ ನೀವು ನಿಮ್ಮ ಬೊಂಬೆನ ಇಟ್ಕೊಂಡಿದ್ದೀರಾ? ಅವ್ರು ಬಂದಾಗ ಅವರು ಹಂಗೆ ಮಾಡ್ತಾರೆ. ಇಬ್ರು ಹಂಗೇನಾ? ಚಿಕ್ಕ ವಿಷಯನ ದೊಡ್ಡದ ತರ ಆಗಿರೋ ತರ ಬಣ್ಣಿಸಿ ಹೇಳ್ತೀರಾ ನೀವಿಬ್ರು? ಸೊ ಅಂದ್ರೆ ಇವಾಗ ಯಾರನ್ನ ನಂಬೋದು? ಅದಕ್ಕೆ ಜೋಡಿ ಆಗಿದ್ವಿ ನಾವು. ಹಂಗೆ ಒಟ್ಟಲ್ಲಿ ನೀವಿಬ್ರು ಹಾಗೆ ಅಂತ ನಿಮ್ಮ ಸ್ವಭಾವ ನಿಮಗೆ ಗೊತ್ತು, ಕರೆಕ್ಟಾ? ಓಕೆ ಸರಿ, ಗೊಂಬೆಗಳನ್ನ ತೊಗೊಳ್ಳಿ. ಎಲ್ಲಾದರೂ ಆಚೆಗೆ ಹೋಗ್ಬೇಕಾದ್ರೆ ಪೂರ್ತಿಯಾಗಿ ರೆಡಿ ಆಗ್ಬಿಟ್ಟು ನಾನು ಹೆಂಗೆ ಕಾಣ್ತಿದ್ದೀನಿ ಅಂತ ಬಂದು ಕೇಳೋದು ಯಾರು? ಅವ್ರು ಕೇಳ್ತಾರಾ ಸರ್? ಪ್ರತಿದಿನ ಕೇಳ್ತಾರಾ? ಯಾವ್ದಾದ್ರು ಇವೆಂಟ್ಸಿಗೆ ಹೋಗ್ಬೇಕಾದ್ರೆ ಕೇಳ್ತಾರಾ? ಅವಾಗ ನೀವು ಹೇಳ್ತೀರಾ ಚೆನ್ನಾಗಿದ್ಯಾ ಅಂತ, ಅಥವಾ ಇದು ಹಾಕೋಬೇಡ ಅದು ಹಾಕೊಂತ ಏನಾರು ಹೇಳ್ತೀರಾ? ಏನು ಹೇಳಲ್ಲ ಮೇಡಮ್, ನಾನು ಡ್ರೆಸ್ ನೋಡ್ತೀನಿ, ಮ್ಯಾಚ್ ಆಗಿದ್ರೆ ಓಕೆ ಅಂತ. ಅವು ಹಂಗೆ. ಮತ್ತೆ ಇವತ್ತು ಮ್ಯಾಚಿಂಗ್ಗೆ ಹಾಕ್ಕೊಂಡಿಲ್ಲ, ಚೇಂಜ್ ಮಾಡಿದ್ರೆ ಮೇಡಮ್ ಬಂದ್ಮೇಲೆ ಡ್ರೆಸ್. ಅಯ್ಯಯ್ಯ, ನೀವು ಮ್ಯಾಚಿಂಗ್ ಹಾಕ್ಕೊಂಡಿರ್ತೀರಾ ಅನ್ಕೊಂಡೆ ನಾನು, ಅಲ್ವಾ? ಸೊ ನಿಮಗೆ ಪ್ರತಿ ಸಲ ರೆಡಿ ಆದಾಗಲೂ ಯಜಮಾನ್ರು ಹೇಳ್ಬೇಕು ನಿಮಗೆ ಏನಂತ ಹೇಳ್ಬೇಕು? ಕೇಳ್ತೀನಿ ರೀ, ಅವಾಗ ಹೇಳ್ತಾರೋ. ಹಾಂ, ಏನು ಹೆಂಗಾಗಿನ್ರಿ ಅಂತಂದ ಹೇಳ್ತಾರೆ. ಏನು ಹೇಳ್ತಾರೆ? ಚೆನ್ನಾಗಿದ್ದೀಪ ಅಂತ ಹೇಳ್ತಾರೆ. ಅಷ್ಟೇನಾ? ಇನ್ನೇನು ಹೇಳಲ್ವಾ ಸರ್? ಇಲ್ಲ, ಅವ್ರು ತಮ್ಮ ಶರ್ಟ್ ಹುಡುಕ್ತಾರೆ ಅವಾಗ, ನಂದು ಯಾವುದಾದ್ರೂ ಕಲರ್ ಐತಾ ಅಂತ. ನಂದು ವಾರ್ಡ್ರೋಬ್ ತೆಗೆದ್ರೆ ಬಟ್ಟೆ ಎಲ್ಲ ಬಿದ್ದುಬಿಡುತ್ತೆ, ಅವ್ರದ್ದು ವಾರ್ಡ್ರೋಬ್ ತೆಗೆದ್ರು ಬೀಳಲ್ಲ, ಏನೂ ಆಗಲ್ಲ. ಅಷ್ಟೊಂದು ಎಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ ಹೇಳಿದ್ರು ಗೊತ್ತಾ ಅವರು? ಅಂದರೆ ನನ್ನ ಹತ್ರ ತುಂಬ ಬಟ್ಟೆ ಇದೆ, ನಮ್ಮ ಯಜಮಾನ್ರ ಹತ್ರ ಬಟ್ಟೆನೇ ಇಲ್ಲ ಅಂತ. ಚೆನ್ನಾಗಿ ಹೇಳಿದ್ರಿ ನೀವು, ಹೇಳಿದ ಸ್ಟೈಲ್ ಇಷ್ಟ ಆಯಿತು ನನಗೆ. ಸರ್, ಇವತ್ತು ಹೇಗೆ ಕಾಣ್ತಾ ಇದ್ದಾರೆ ನಿಮ್ಮ ಮಿಸ್ಸಸ್ಸು? ಚೆನ್ನಾಗಿ ಕಾಣಿಸ್ತದೆ ಮೇಡಮ್. ಅಷ್ಟೇನಾ ಸರ್? ಬ್ಯೂಟಿ ಪಾರ್ಲರ್ ಹೋಗಿ ಮಾಡ್ಸ್ಕೊಂಡ್ರಲ್ಲ, ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಎಲ್ಲಿ ಒಂದು ಸ್ವಲ್ಪ ಹೊಗಳಿ ನಿಮ್ಮ ಹೆಂಡ್ತಿನ ನೋಡೋಣ. ಸ್ವಲ್ಪ ಕಡಿಮೆ ಮೇಡಮ್. ಹೊಗಳದ್ ಕಮ್ಮಿನ? ತೊಂದರೆ ಇಲ್ಲ ಸರ್, ನಾನು ಇರೋದೇ ಇಂಥ ಕೆಲಸಗಳು ಮಾಡೋದಕ್ಕೆ. ಇವಾಗ ಹೊಗಳಲ್ಲ ತಾನೆ, ಇವಾಗ ಎದ್ದು ನಿಂತ್ಕೊಳ್ಳಿ, ಒಂದೊಳ್ಳೆ ಹಾಡು ಹಾಕಿಸ್ತೀನಿ, ಇಬ್ರು ಡ್ಯಾನ್ಸ್ ಮಾಡಿ. ಒಂದು ಸುಂದರವಾಗಿರೋ ಹಾಡು ಬರಲಿ. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ನನ್ನನ್ನೆಲ್ಲ ಅವ್ರಿಗೆ. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚೆಲುವೆಯೇ ನಿನ್ನ ನೋಡಲು. ಚಪ್ಪಾಳೆ. ಮನೆಯಲ್ಲಿ ಯಾರ ಮಾತು ಜಾಸ್ತಿ ನಡೆಯೋದು? ಶೂರೆ ಇಲ್ಲ, ಇದನ್ನ ರಿಪೇರಿ ಮಾಡಲೇಬೇಕು ಸರ್. ಏನು ಭಯ ಏನು ನಿಮ್ಮದು? ಯಾವುದನ್ನು ಕೇಳಿ ನಾವು ಅವ್ರಿಗೆ ಕೇಳಿದ್ದು ಕೊಡಿಸ್ಲೇಬೇಕು. ಅವ್ರು ಹೇಳಿದ ಕೂಡ ನಾವು ಕೇಳಲೇಬೇಕು. ಯಾಕಂದರೆ ಅವ್ರ ಮನೆಯೆಲ್ಲ ಒತ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವು ಅವ್ರಿಗೆ ನಾವು ಬೆಲೆನ ಕೊಡಬೇಕು. ಅವರು ಸ್ವಲ್ಪ ಯಾವ್ದನ್ನ ಹೇಳಿದ್ರೆ ನಾವು ಕೇಳ್ತೀವಿ. ಹಂಗೆ ಅಂದ್ರೆ ಅವ್ರ ಮಾತೇ ನಡೆಯೋದು. ಮೇನ್ ಪಾಯಿಂಟ್ ಯಾವಾದ್ರೂ ಸ್ವಲ್ಪ ತಿಳಿಲಿಲ್ಲ ಅಂದ್ರೆ ಹೇಳ್ತೀವಿ ಮೇಡಮ್, ಅಷ್ಟೇನೆ. ಹಂಗ ಎಲ್ಲ ಇವರೇ ನಿಭಾಯಿಸೋದು. ಬಟ್ ಯಾವ್ದೋ ಸಣ್ಣ ಪುಟ್ಟ ಇರೋದು ಮಾತ್ರ ಕೇಳ್ತಾರೆ, ಮನೆ ವಿಷಯ ಮಾತ್ರ ಕೇಳ್ತಾರೆ. ಎಲ್ಲ ಇವರೇ ನಿಭಾಯಿಸೋದು ನೀವ್ ಹೇಳ್ತೀರಾ? ಬೊಂಬೆ ಅವ್ರು ನಿಮ್ದಿಟ್ಟಿದಾರಲ್ಲ ಅಂದ್ರೆ ನೀವ್ ಯಾವ ರೇಂಜಿಗೆ ಅವ್ರನ್ನ ಇದ್ ಮಾಡಿದೀರಾ ಅಂದ್ರೆ ಬಂದಾಗಿಂದ ಅವ್ರು ಮಾತಾಡಕ್ಕೆ ರೆಡಿ ಇಲ್ಲ. ಮೇಡಮ್ ಅವ್ರು ತುಂಬಾನೇ ಮಾತಾಡ್ತಾರೆ, ಬಟ್ ಈಗ ಮಾತಾಡ್ತಾ ಇಲ್ಲ ಅವರು. ಟೆನ್ಷನ್ ಆಗ್ಬಿಟ್ಟಿದೆ ಅವ್ರಿಗೆ, ಅದೇ ಅದ್ರ ಅಲ್ವಾ?
ಹೆದರಿಬೇಡಿ ಶಿವ ಅವರೇ, ನಾನಿದ್ದೀನಿ. ಓಕೆನಾ? ಇಲ್ಲ ಮೇಡಮ್, ಅವ್ರು ಚೆನ್ನಾಗಿ ಮಾತಾಡಿದ್ರೆ ಅದರಲ್ಲ ಅಂತ ನಾನು ನಂಬ್ತೀನಿ. ಈಗ ಅದರ್ತಾ ಇದ್ದಾರೆ ಅವರು. ಪಾಪ ಅಡ್ಜಸ್ಟ್ ಸರಿ ಹೋಗ್ತಾರೆ ಅಲ್ವಾ ಸರ್? ಹಾಂ, ತೊಗೊಳ್ಳಿ ಗೊಂಬೆ ತೊಗೊಳ್ಳಿ. ಮ್ಯಾಮ್ ಅವ್ರು ನಮ್ಮ ಮಮ್ಮಿ ಏನು ಹೇಳಿದ್ರು ಕೇಳಲೇಬೇಕು ಮ್ಯಾಮ್, ಇಲ್ಲಿದ್ರೆ ಬೈದು ಬಿಡ್ತಾರೆ ಮ್ಯಾಮ್ ಒಂದೇ ಸತಿ. ನಾನು ಏನು ಹೇಳಿಲ್ಲ ರಾಜೇಶ್ವರಿ, ನಿಮ್ಮ ಮಗಳೇನೆ ಹೇಳ್ತಾರದು ಇದನ್ನ. ಆಕೆ ಅಪ್ಪನ ಮಗಳು ಮೇಡಮ್, ಹಂಗಾಗಿ ಅಪ್ಪಾಜಿ ಬಿಟ್ಕೊಡಲ್ಲ ಆಕೆ. ಯಾರು ಫೇವ್ರೆಟ್ ನಿನಗೆ? ನನಗಿಬ್ರು. ಏ ಕಳ್ಳಿ. ಓಕೆ, ಇವಾಗ ನೋಡಿ ಇವ್ರ ಬಗ್ಗೆನೇ ಪ್ರಶ್ನೆ ಬರುತ್ತೆ. ಇವಾಗ ಮಕ್ಕಳು ಗಲಾಟೆ ಮಾಡಿದ್ರು, ಕಿರಿಕಿರಿ ಮಾಡಿದ್ರು, ತಲಾಟೆ ಮಾಡಿದ್ರೆ ಫಾಸ್ಟ್ ಬೀಸೋದು ಯಾರು? ಹೌದಾ ಸರ್? ಓಹೋ, ಪರವಾಗಿಲ್ಲ. ಹಂಗಾರೆ ನೀವು ಅವಾಗ ಮೇಂಟೈನ್ ಮಾಡಿದ್ರಿ ಆ ಮನೇಲಿ? ಹಾಂ, ಏನು ಇವರಿಗೂ ಬೀಳ್ತಾವೆ ಅದಕ್ಕೆ ಮಕ್ಳ ಸಾಲಿಗೆ ನೀವು ಸೇರ್ಬಿಟ್ರ ರಾಜೇಶ್ವರಿ? ಜಲ್ದಿ ಅವ್ರು ಇದು ಮಾಡೋದಕ್ಕೆ ನೀವು ಹೇಳಕ್ ಬರಲ್ಲ ಅಂತೇಳಿ ಇಷ್ಟು ಗಲಾಟೆ ಮಾಡ್ತಾರೆ. ಅವರು ಗಲಾಟೆ ಮಾಡಿದ್ರೆ ಇವ್ರೇನು ಹೇಳಲ್ವಾ? ಬೇರೆ ಟೈಲರಿಂಗ್ ಮಾಡ್ತಿರ್ತಾರಲ್ಲ, ಅದ್ರ ಕಡೆ ಕೆಲ ಬಿಡ್ತಾರೆ. ಇವ್ರ ಕಡೆಗೆ ಇವ್ರು ಗಲಾಟೆ ಮಾಡಿದಾಗ ನಾನು ಫಸ್ಟ್ ಇವ್ರನ್ನ ಬೀಸಿ ಇವ್ರಿಗೆ ಕೂಡ ಆಮೇಲೆ ಅವ್ರಿಗೆ ಬೀಸಕ್ ಹೋಗ್ತೀರ? ನಾನು ಆ ಥರ ಮಾಡಲ್ಲ, ಬಟ್ ಇಬ್ರು ಬೈದ್ರೆ ಮಕ್ಳಿಗೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಸ್ವಲ್ಪ ಕೂಲ್ ಆಗಿರ್ತೀನಿ ಅಷ್ಟೇ. ಹಂಗೆ. ಏ, ಯಾರ ಹತ್ರ ಒದೆ ಜಾಸ್ತಿ ತಿಂತೀಯೋ ನೀನು? ನಮ್ಮ ಡ್ಯಾಡಿ ಕಡೆ ಮ್ಯಾಮ್. ಯಾವ್ಯಾವ ವಿಷಯ ಕೊಡ್ಸ್ಕೊಂಡಿದ್ಯಾ ಹೇಳು? ಮ್ಯಾಮ್ ಇದು TV ನೋಡಕ್ಕಾರೆ, ಫೋನ್ ನೋಡಕ್ಕೆ ಮ್ಯಾಮ್. ಇವಾಗ ಹೇಳಿದ್ದು ಮತ್ತೆ ಇನ್ನೊಂದು ಜೊತೆ ಹೇಳ್ತಾರೆ ಮ್ಯಾಮ್. ಅದೇನೆ ಅಂದ್ರೆ ಹೇಳಿದ್ನೇ ಎಳಿಸ್ಕೋತೀರಾ, ಅದಕ್ಕೆ ಓಡಿಸ್ಕೋತೀರಾ? ಇಲ್ಲ ಮ್ಯಾಮ್, ಇವಾಗ ಹೇಳಿದ್ದು ಮತ್ತೆ ನೆಕ್ಸ್ಟ್ ಹೇಳ್ತಾರೆ ಮ್ಯಾಮ್. ಅದನ್ನೇ ಅಂದ್ರೆ ಏನು ಅರ್ಥ? ಅಂದ್ರೆ ಹೇಳಿದ್ದೀನಿ ಪದೇ 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 ಹೇಳ್ತೀನಿ. ಯಾಕಂದ್ರೆ ನೀವು ಮಾಡಿರಲ್ವಲ್ಲ ಅದನ್ನ, ಅದಕ್ಕೇನೆ ಮ್ಯಾಮ್ ಒಂದ್ಸತಿ ಹೇಳಂಗಿಲ್ಲ ಮ್ಯಾಮ್. ಪದೇ ಪದೇ ಹೇಳ್ತಿರ್ತಾರಾ? ನೀನು ಎಷ್ಟು ಸಲ ಯಾರ ಹತ್ರ ಓಡಿಸ್ಕೊಂಡಿದ್ಯಪ್ಪ? ನಾನು ಅಮ್ಮನ ಹತ್ರ ಹೊಡ್ಸ್ಕೊಂಡಿದ್ದೀನಿ. ಯಾಕಮ್ಮ? ಬೇಗ ಬೇಗ ಎದ್ದೇಳೋ ಕೆಲಸ ನೋಡಿ, ವಾಪಸ್ ಅಲ್ಲಿಗೆ ಬರ್ತೀವಿ ನಾವು ಅಲ್ವಾ? ಕರೆಕ್ಟ್. ನೀನು ಬೆಳಿಗ್ಗೆ ಯಾಕೆ ಟೆನ್ಷನ್ ಕೊಡ್ತೀಯ ಅವ್ರಿಗೆ? ಎದ್ದು ಬಿಡಕ್ಕೆ ಏನು ನಿನಗೆ? ಮಾಡ್ತೀನಿ ಮ್ಯಾಮ್, ಮಾಡಂಗಿಲ್ಲ ಅಂತ ಹೇಳ್ತಾರೆ, ಅದಕ್ಕೆ ನಾನು ಮಾಡಂಗೇ ಇಲ್ಲ. ಹಂಗೆ ಆ ಥರ ಆಗಲ್ಲ. ಅವ್ರು ಮಾಡಲ್ಲ ಅಂತ ಮಾಡದೇ ಬಿಟ್ಬಿಟ್ರೆ ಹೆಂಗೆ ಪಾಪ? ಮಾಡ್ತೀನಿ ಮ್ಯಾಮ್, ಮಾಡಬೇಕು ಆಯ್ತಾ? ನಿಮ್ಮ ಮೊದಲನೇ ಪ್ರಶ್ನೆ, ಶಾಪಿಂಗ್ಗೆ ಅಂತ ಹೋಗೋದು, ಕೈಗೆ ಏನೇನು ಸಿಗುತ್ತೋ ಎಲ್ಲ ಕೊಂಡ್ಕೊಂಬಂದ್ಬಿಡೋದು ಮನೆಗೆ. ಯೋಚನೆ ಮಾಡಿದೆ, ಯಾರದು? ಸರ್ ನೀವಾ? ಏನೇನೋ ತಂದ್ಬಿಡ್ತೀರಾ ಮನೆಗೆ? ಏನ್ ತರ್ತಾರ ಆ ಥರ ಇವರು? ತರ್ತಾರೆ ಮೇಡಮ್, ಹಂಗೆ ಏನು ಅವ್ರಿಗೆ ಇಷ್ಟ ಆಗುತ್ತೋ ಅದನ್ನ ತಂದ್ಬಿಡ್ತಾರೆ. ನಿಮ್ಮನ್ನ ಕೇಳೋದು? ಇಲ್ಲ, ಫೋನ್ ಮಾಡೋದು, ಫೋಟೋ ಕಳ್ಸೋದು, ಇದು ತರ್ಲೇನೆ ಬೇಡವೇನೆ? ಕೇಳ್ತಾರೆ ಬಟ್ ಇಷ್ಟ ಆಗಿದ್ದನ್ನ ತರ್ತಾರೆ. ಹೌದಾ? ಯೂಶಲಿ ಹುಡುಗಿರ ಹತ್ರ ಮಾಡೋದು ನೋಡಿದ್ದೀನಿ. ನೀವು ಏನು ಸರ್ ಆನಂದ್ ಅವರೇ, ಅಂದ್ರೆ ಮನೇಲಿ ನೇತಾಕಿರೋದೆಲ್ಲ ನಿಮ್ದೇ ಐಟಮ್ಗಳ? ನೀವೇ ತಂದಿರೋದು? ಇಲ್ಲ ಮೇಡಮ್, ಇಬ್ಬರು ಹೋಗ್ತಿರ್ತೀವಿ. ಇವಳಿಗೆ ಇಷ್ಟ ಆಗಿದ್ದು ಏನಾದ್ರು ಕೇಳಿದ್ನಪ್ಪ ಅಂದ್ರೆ ತಗೊಂತೀವಿ. ನನಗೆ ಇಷ್ಟ ಆಗಿದ್ದು ನಾನು ಹೊರಗಡೆ ಹೋಗ್ತಿರ್ತೀನಿ ಟ್ರಾವೆಲ್ಸ್ ಅಲ್ಲಿ, ನನಗೇನು ಇಷ್ಟ ಆದ್ರೆ ನಾನು ತಗೊಂಡ್ ಬಂದ್ಬಿಡ್ತೀನಿ. ಹಂಗೆ. ನಿಮ್ಗೆ ಯಾವತ್ತಾರು ಬೈದಿದ್ದೀರಾ ಯಾಕ್ರಿ ಇದನ್ನೆಲ್ಲ ತರ್ತೀರಾ, ದುಡ್ಡು ವೇಸ್ಟ್ ಮಾಡ್ತೀರಾ ಅಂತ? ಇಲ್ಲ ಮೇಡಮ್, ಬೈದಿಲ್ವಾ? ಓಕೆ, ವೆರಿ ನೈಸ್. ಸೊ ಯೂಶಲಿ ಹೆಂಡ್ತೀರು ಶಾಪಿಂಗ್ ಮಾಡ್ತಾರೆ, ಇಲ್ಲಿ ನೋಡಿದ್ರೆ ಗಂಡನೇ ಶಾಪಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಲ್ವಾ ಸರ್? ಓಕೆ, ನಿಮ್ಮ ಎರಡನೇ ಪ್ರಶ್ನೆ, ಮನೆಯಲ್ಲಿ ಜಡ್ಜ್ ಯಾರು? ಅಂದರೆ ಇದು ಹಿಂಗೆ ನಡಿಬೇಕು, ನಾನು ಹೇಳ್ದಂಗೆ ಆಗಬೇಕು, ಇದ್ದೇ ಅಂತ ಡಿಸಿಷನ್ ತಗೊಳ್ಳೋದು ಯಾರು? ಓ ಪೂಜಾ, ಸೈಲೆಂಟಾ ನೀವು? ನೀವೇನು ಹೇಳೋದೇ ಇಲ್ವಾ? ಬೇಡ ರೀ ಈ ಥರ ಬೇರೆ ಮಾಡೋಣ? ಇಲ್ಲ ಮೇಡಮ್, ಅಂದ್ರೆ ಯಾವ್ದಾದ್ರು ಬೇಡ ಅನ್ಸಿದ್ರೆ ಬೇಡ ಅಂತ ಹೇಳ್ತೀನಿ, ಸರಿ ಅನ್ಸಿದ್ರೆ ಸುಮ್ಮನೆ ಇರ್ತೀನಿ. ಅಲ್ಲಲ್ಲ, ನೀವು ಹೇಳಿದ್ರೆ ಅವ್ರ ಮಾತು ಕೇಳ್ತಾರ ಅಂತ? ಕೇಳ್ತೀರಾ ಸರ್? ಬಟ್ ಡಿಸಿಷನ್ ಮೇಕರ್ ನೀವೇ? ಹೌದು. ಹಿಂಗೆ ಆಗ್ಬೇಕು ಅಂತ ಹೇಳೋರು? ಹೌದು ಮೇಡಮ್. ಹಂಗೆ ನಿಮ್ಮನ್ನ ನೋಡಿದ್ರೆ ಪಾಪ ಹಂಗ ಅನ್ಸಲ್ಲ? ಮೇಡಮ್ ಅಷ್ಟೇ. ನಿಮ್ಮ ಮೂರನೇ ಪ್ರಶ್ನೆ, ನಿಮ್ಮಿಬ್ರಲ್ಲಿ ಯಾರೋ ಒಬ್ರು TV ನೋಡ್ತಿರ್ತೀರಾ, ನೀವು ನೋಡ್ತಾನೆ ಇರ್ತೀರಾ, ಪಟ್ಟಂತ ಬಂದು ಚಾನೆಲ್ ಚೇಂಜ್ ಮಾಡ್ಬಿಡೋದು ಯಾರು? ನಾವು ಆ್ಯಕ್ಚುಲಿ ಟಿವಿನೇ ನೋಡೋದಿಲ್ಲ ಮೇಡಮ್. ಬಟ್ ನಾನು ನೋಡ್ಬೇಕಾದ್ರೆ ಚೇಂಜ್ ಮಾಡ್ತಿವ್ರೆ. ಚೇಂಜ್ ಮಾಡ್ಬಿಡ್ತಾರಾ? ಯಾವುದಕ್ಕೆ? ಕ್ರಿಕೆಟಿಗೆ ಚೇಂಜ್ ಮಾಡ್ತಾರಾ? ಸಿ ಸೇಮ್ ಕತೆ ಇದು. ಯಾಕೆ ಸರ್? ಪಾಪ ಅವ್ರೇನೋ ನೋಡ್ತಿರ್ತಾರೆ ತಾನೆ ಮೇಡಮ್. ಈಗ IPL ಮ್ಯಾಚು ವರ್ಷಕ್ಕೊಂದು ಟೈಮ್ ಬರುತ್ತೆ, ಆ ಟೈಮಲ್ಲಿ ಕೂಡ ಸೀರಿಯಲ್ ನೋಡ್ಕೊಂತ ಕುಂತ್ರೆ ಹೆಂಗ್ ಮೇಡಮ್? ಫೋನಲ್ಲಿ ನೋಡಿ ನೀವು ಮ್ಯಾಚ್ನ? ಇಲ್ಲ ಮೇಡಮ್, ಫೋನಲ್ಲಿ ನೋಡೋಕ್ಕಾಗಲ್ಲ. ಯಾಕಾಗಲ್ಲ? ಸಣ್ಣದು ಕಾಣಿಸುತ್ತಲ್ಲ ಸ್ಕ್ರೀನ್. ಹಂಗೆ ಒಟ್ಟಾರೆ ಇವ್ರ ಕ್ರಿಕೆಟ್ ಮ್ಯಾಚ್ಗಳು ಶುರು ಆದ್ರೆ ನಿಮ್ ಸೀರಿಯಲ್ಗೆಲ್ಲ ಕುತ್ತೋ ಏನು ನೋಡಕ್ ಬಿಡೋದಿಲ್ಲ. ಸರ್, ನಮ್ಮ ಗೃಹ ಮಂತ್ರಿ ಯಾರು ನೋಡಕ್ ಬಿಡ್ತೀರಾ ತಾನೆ ನೀವು? ಅವ್ರು ಇಲ್ದಾಗ ನಾನು ನೋಡ್ತೀನಿ. ಅಯ್ಯೋ ಯಾಕೆ ಅವ್ರನ್ನ ಕೂರ್ಸ್ಕೊಂಡು ನೋಡ್ತೋಣಿ ನೀವು? ಅವರು ನೋಡ್ಬೇಕಲ್ವಾ? ಅವರು ಬರ್ತಾರಲ್ವಾ ಇವಾಗ ಅದ್ರಲ್ಲಿ? ಆಯ್ತು ಬಿಡ್ರಿ ಮೇಡಮ್, ನೋಡೋಣ. ಓಕೆ, ನೀವ್ ಯಾವತ್ತು ಬೈಯಲ್ವಾ? ಚೇಂಜ್ ಮಾಡ್ಬೇಡ ಸುಮ್ನಿರಪ್ಪ ನಾನು ನೋಡ್ತಿದ್ದೀನಿ ಅಂತ? ಬೈತೀನಿ ಮೇಡಮ್. ಕೇಳ್ತಾರ ಅವರು? ಕೇಳ್ತಾರೆ. ಒಂದೊಂದ್ಸಲ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಕೊಟ್ಬಿಡ್ತಾರೆ, ಅವ್ರು ಇಲ್ಲ ನೋಡ್ಲೇಬೇಕು ಅಂದ ಕೊಡಲ್ಲ. ಹಂಗೆ. ಹೌದು, ಇವಾಗ ನಿಮ್ಮ ಮನೇಲಿ 2 ಚಿಕ್ಕ ಮಕ್ಳು ಬೇರೆ ಇದಾರಲ್ಲ, ಅವ್ರು TV ರಿಮೋಟಿಗೆ ಜಗಳ ಆಡಲ್ವಾ? ಇಲ್ಲ ಮೇಡಮ್. ಆಡಲ್ವಾ? TV ನೋಡಲ್ಲ. ಜಾಣಿ ರಂಗರ್ ನೀವಿಬ್ರು ಟಿವಿನೇ ನೋಡಲ್ವಾ? ನೋಡಲ್ವಾ ಇಬ್ರು ಟಿವಿನ? ನೋಡಲ್ವಾ?
ಗುಡ್ ಗರ್ಲ್ ಹಂಗಾರೆ. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ ಏನು ಅಂದರೆ, ನಿಮ್ಮ ಪಾರ್ಟ್ನರು ಕದ್ದು ಮುಚ್ಚಿ ದುಡ್ಡನ್ನ ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಯಾರಿಗೆ ಗೊತ್ತು? ಜಾಗಗಳು ಸರ್, ಅವ್ರ ದುಡ್ಡು ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೆ ಗೊತ್ತಾ ನಿಮಗೆ? ಹಂಗಾರೆ ನೀವು ಬಚ್ಚಿಟ್ಟಿದ್ದು ವೇಸ್ಟ್. ಅವಾಗ ಅವ್ರಿಗೆ ಗೊತ್ತಂತ ಎಲ್ಲ ಬ್ಯಾಂಕಲ್ಲಿ ಇರುತ್ತೆ ಅಂತ ಅವ್ರಿಗೆ ಗೊತ್ತು. ಮನೇಲಿ ಬಚ್ಚಿಡಲ್ವಾ? ಮನೇಲಿ ಸ್ವಲ್ಪ ದುಡ್ಡು ಡ್ರಾ ಮಾಡಿ ಸೀರೆ ಕೆಳಗೆ ಪರ್ಸಲ್ಲಿ. ನಾನು ಆನ್ ಮಾಡಿಲ್ಲ ಅಂದ್ರೆ ಅಂತಾವೆಲ್ಲ ಮಾಡ್ಬೇಕು. ನನ್ನ ಹತ್ರ ಇರುತ್ತೆ ಬ್ಯಾಂಕಲ್ಲಿ, ಸೊ ನಾನು ಮುಚ್ಚಿಟ್ಟಿಲ್ಲ. ಸರ್, ಜಾಯಿಂಟ್ ಅಕೌಂಟಾ ಅಥವಾ ಸಿಂಗಲ್? ನಂದಿದ್ದು ಇವ್ರಿಗೆ ಕೊಟ್ಟು. ಓ, ನಿಮ್ದು ಅವ್ರ ಹತ್ರನೇ ಇದೆಯಾ? ಅವಾಗ ಏನ್ ಮುಚ್ಚಿಡೋದು ಅಂದ್ರೆ, ಇವಾಗ ನೀವೇನಾದ್ರೂ ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂದ್ರೆ ಅವಾಗ ದುಡ್ಡು ಅವ್ರ ಹತ್ರ ಕೇಳ್ತೀರಾ? ಫೋನ್ ಪೇಟಿಎಂ ಅಂದ್ರೆ ಸರ್ ಫುಲ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ದುಡ್ಡಷ್ಟು ನೀನ್ ನೋಡ್ಕೊ, ಸ್ವಲ್ಪ ನಾನು ಇಟ್ಕೊಂಡಿರ್ತೀನಿ ಅಂತ ಅಲ್ವಾ? ಅವ್ರಿಗೂ ಗೊತ್ತಿದ್ದು, ಅವ್ರಿಗೂ ಗೊತ್ತಾದು. ಸೊ ಅಂದ್ರೆ ಇವಾಗ ಹಣಕಾಸಿನ ಡಿಪಾರ್ಟ್ಮೆಂಟ್ ನಿಮ್ದಾ? ನಂದೆ. ಎಲ್ಲ ಖರ್ಚು ವೆಚ್ಚ ಎಲ್ಲ ನೀವೇ ನೋಡ್ಕೊಳ್ಳೋದು? ನಾನೇ ನೋಡ್ಕೊಳ್ಳೋದು. ಸರ್ ತಲೆನೇ ಕೆಡ್ಸ್ಕೊಳ್ಳೋದು. ಗೃಹ ಮಂತ್ರಿ ನಾನೇ. ಹಂಗೆ ಇನ್ ಟ್ರೂ ಸೆನ್ಸ್. ವೆರಿ ನೈಸ್. ಇವಾಗ ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ನಾವೆಲ್ಲ ಜೊತೆಲೇ ಇರೋದು. ನನ್ನ ಬ್ರದರ್ ಇನ್ ವೈಫ್ ಇದ್ದಾರೆ, ಮಕ್ಕಳಿದ್ದಾರೆ. ದೆನ್ ಅವರೆಲ್ಲ ನನ್ನ ಅಣ್ಣನ ಮಕ್ಕಳೆಲ್ಲ. ಓಕೆ. ಸೊ ವರ್ಷ, ಅಲ್ಲಿ, ಮೋಹಿತ್ ಇವರೆಲ್ಲ ಅಣ್ಣನ ಮಕ್ಕಳು. ನಮ್ಮ ಮದರ್, ಇವ್ರ ದೊಡ್ಡ ಅತ್ತಿಗೆ, ಇವ್ರ ಚಿಕ್ಕ ಅತ್ತಿಗೆ, ಇವ್ರ ತಮ್ಮ. ಅಲ್ಲ, ನೀವೆಲ್ಲ ಒಟ್ಟಿಗೆ ಇರೋದಾ ಒಂದೇ ಬಿಲ್ಡಿಂಗ್ ಅಲ್ಲಿ? ಹೌದಾ? ಎಷ್ಟು ಜನ ಇದ್ದೀರಾ ಈ ಬಿಲ್ಡಿಂಗ್ ಅಲ್ಲಿ? ಹಂಗಾರೆ ಒಂದು 20 ಮೆಂಬರ್ಸ್ ಇದೀವಿ ಮ್ಯಾಮ್. ಇಟ್ಸ್ ಅಮೇಸಿಂಗ್. ಎಷ್ಟು ವರ್ಷದಿಂದ ಈ ಥರ ಇದ್ದೀರಾ? ಆಲ್ಮೋಸ್ಟ್ 15 ಇಯರ್ಸ್ ಆಯಿತು. ಅಂದರೆ ಇವಾಗ ನೀವು ಏನೋ ಫಂಕ್ಷನ್ ಮಾಡಬೇಕು, ಆಚೆ ಹೋಗಬೇಕು, ಏನು ಬೇಡ, ಎಲ್ಲ ಒಂದೇ ಕಡೆ ಇದ್ದೀರಲ್ಲ? ನಮ್ಮ ಮನೆಯಲ್ಲೇ ಒಂದು ಊರಬ್ಬ ಆಗುತ್ತೆ. ಕರೆಕ್ಟ್ ಅಲ್ವಾ? ವೆರಿ ನೈಸ್, ವೆರಿ ನೈಸ್. ತುಂಬ ಖುಷಿ ಆಯಿತು. ಅಂದರೆ ಈಗಿನ ಕಾಲದಲ್ಲಿ ಕೂಡು ಕುಟುಂಬ ಇರೋದು ಕಮ್ಮಿ ಆಗ್ತಾಯಿದೆ, ತುಂಬಾ ಕಮ್ಮಿ ಆಗ್ತಾ ಇದೆ. ಅಂಥ ಟೈಮಲ್ಲಿ ನೀವೆಲ್ಲ ಈ ಥರ ಒಟ್ಟಿಗೆ ಸೌಹಾರ್ದವಾಗಿದ್ದೀರಲ್ಲ, ಅದನ್ನು ನೋಡಿ ಖುಷಿ ಆಗ್ತಾಯಿದೆ. ಹೀಗೆ ಇರಲಿ, ಯಾರ್ದು ಕಂಡು ಬೀಳ್ತಿರಲಿ ನಿಮ್ಮ ಮೇಲೆ. ಇವಾಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈಗ ಲೇಟಾಗಿ ಹೇಳೋದಕ್ಕೆ ಕಾರಣಗಳು, ಬೇರೆ ಬೇರೆ ರೀಸನ್ಸ್ ಹುಡ್ಕೋದು ಯಾರು? ಸರ್, ನೀವು ಇಡಬೇಕು ಗೊಂಬೆ. ಲೇಟಾಗಿ ಹೇಳ್ತಾರೆ ಮೇಡಮ್ಮು. ಎಷ್ಟೊತ್ತಿಗೆ? 8 ಗಂಟೆಗೆ ಹೇಳ್ತೀರಾ ನೀವು ದಿನ? ಮಧು, ಸ್ಕೂಲ್ಗೆ ಎಷ್ಟೊತ್ತಿಗೆ ಹೋಗ್ತೀರಾ? 9:30. 8 ಗಂಟೆಗೆ 9:30 ಹೊಟ್ಟೋಗ್ತೀರಾ? ನಾನು ಬರೀ ರೆಡಿ ಆಗೋದಷ್ಟೇ ಇರುತ್ತೆ, ಮಿಕ್ಕಿದ ಕೆಲಸ ಇವ್ರು ನೋಡ್ಕೋತಾರೆ. ಇವ್ರು ಎದ್ದು ಬಿಟ್ಟು ಮಧು ಟೀ ರೆಡಿ ಆಗಿದೆ ಅಂದ್ರೆ ನಾನು ಎದ್ದಳೋದು. ಇವ್ರು ನನಗೆ ಟೀ ಕೊಡ್ತಾರೆ, ನಾನು ಎದ್ದು ಆಮೇಲೆ ಫ್ರೆಶ್ ಅಪ್ ಆಗ್ತೀನಿ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದೆ ಪ್ರಶ್ನೆಗೆ ಹೋಗೋಣ. ತುಂಬ ಟೈಮು ಅವರ್ಷ್ಟುಗೆದ್ರು ಬಾತ್ರೂಮಲ್ಲಿ ಕೂತಿರೋದು ಯಾರು? ಸರ್, ಎಷ್ಟು ರೆಕಾರ್ಡ್ ಟೈಮ್ ಎಷ್ಟು? 1 hour. ನಿಮ್ಮನೆಯವ್ರಿಗೇನೆ ಆಶ್ಚರ್ಯ ಆಗೋಯ್ತು, 1 hour ಆಗ್ತಿದ್ದಾರೆ ಅವರು. 1 hour. ಮೇಡಮ್, ನೀವು ಅವ್ರನ್ನ ಆಚೆ ಹೆಂಗೆ ಕರಿತೀರಾ? ಡೈಲಿ ಜಗಳ ಮಾಡ್ತೀನಿ ನಾನು. ಡೈಲಿ ಜಗಳ ಮಾಡ್ತೀನಿ.